This is one grass that is that botanical name I'll have to write later. This grass is used for making brooms for fine quality brooms, particularly for puja room and all that. That's what I heard. Then I think it normally gets grazed by the cows to some extent. This specimen didn't get grazed, so cows haven't eaten it, so the full formation can be seen here. It takes a round formation like that, whole thing. This one has bamboo type of look with red color and all. It's quite nice. Then it has circular shape. The whole thing, if we gather up all this good so this is how it looks if it is not grazed. If it gets grazed, then it becomes much smaller. So this is one plant, same grass, little bit smaller specimen. Here the flowers are still green and yet to become as mature as the other one what I showed. However, here also that round formation is there like that, but it is more compact. The species identity and all I got, but I can't remember now, so I'll write it in the title. It's one of the famous grass of Karnataka. ಇದರ ಹೆಸರು ಏನಂತ ಹೇಳಿದೆ? ಅಂಚಿ ಹುಲ್ಲು. ಅಂಚಿ ಹುಲ್ಲು. And then it has formed a little sedge meadow over here. You see, these grasses are a bit hard to get in the video, but I'll try. And it's quite a beautiful arrangement with Tephrosia purpurea interspaced with that grass. ಆ ಗ್ರಾಸ್ ಹೆಸರು ಏನದು? ಅದು ಹೆಟೆರೋಪೊಗಾನಲ್ಲೇ ಒಂದು. ನೋಡು, ಇದಕ್ಕೆ ಸೆಜ್ಜಿ ಮೆಡೋ ಅಂತ ಹೇಳ್ಬೋದು, ಯಾಕೆಂದರೆ ಇದು ಸಜ್ಜೆ, ಇದು ಎಲೆ ನೋಡು ವಿ ಶೇಪ್ ಆಗಿರಬೇಕು. ಸೊ ಇಟ್ಸ್ ಸಜ್ಜಿ. ಇದು ಸಜ್ಜಿ ಏನಾಗಿದೆ, ಒಂದು 50 ಸಜ್ಜಿ ಬೆಳ್ಕೊಂಡಿದ್ದಾವೆ ಇಲ್ಲಿ ಒಂದು ಬಂಚಲ್ಲಿ. ಮೆಚ್ಯೂರ್ ಆಗಿರೋದು ಅದೊಂದು, ಇವೆಲ್ಲ ಸ್ವಲ್ಪ ಇಮ್ಮೆಚ್ಯೂರು ಆ್ಯಂಡ್ ಆಲ್ಮೋಸ್ಟ್ ಸಿಂಗಲ್. ಇದು ಮತ್ತು ಇದ್ರ ಬೇರೆ ಯಾವ ಥರ ಇರ್ಬೋದು ಗೊತ್ತಾ? ಭಯಂಕರ ಮ್ಯಾಟ್ ಆಗಿರುತ್ತೆ ಅಡಿಗೆ. ಕಾರ್ಬನ್ ಒಟ್ಟು ಮಾಡಿ ಸೂರ್ಯಕಿರಣದಿಂದ ತೊಗೊಂಡೋಗಿ ಬೇರಲ್ಲಿ ತುಂಬಿಸುತ್ತೆ. ಆ ಬೇರು ಕೊಳ್ತಂಗೆ ಕಾರ್ಬನ್ ಕಂಟೆಂಟ್ ಗ್ರ್ಯಾಜುಲಿ ಭೂಮಿ ಕಪ್ಪಾಗ್ತಾ ಬರುತ್ತೆ. ಮತ್ತು ಮಳೆ ಬಂದಿದ್ದು ಏನಾಗ್ಬೋದು, ಇಲ್ಲಿ ನೀರು ಹರ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಇಲ್ಲೆಲ್ಲ ಟ್ರ್ಯಾಪ್ ಆಗಿಬಿಟ್ಟು ಅಲ್ಲೇ ಸೆಡಿಮೆಂಟ್ ಆಗೋಗುತ್ತೆ, ಒಳಗೊಟ್ಟೋಗುತ್ತೆ. ಸೊ ಗ್ರೌಂಡ್ ವಾಟರ್ ಇಂಪ್ರೂವ್ ಮಾಡ್ತಾವೆ ಇವು. ಓಕೆ, ಸಜ್ಜಿ ಮೇಡ. ಥರ್ಡು, ಕಾರ್ಬನ್ ಕಂಟೆಂಟ್ ಇಂಪ್ರೂವ್ ಮಾಡುತ್ತೆ, ಗ್ರೌಂಡ್ ಲೆವೆಲ್ ಹೈಟ್ ಮಾಡುತ್ತೆ, ಯಾಕೆಂದರೆ ಕಾರ್ಬನ್ ಅಕ್ಯುಮುಲೇಟ್ ಆದಂಗೆ ಸ್ವಲ್ಪ ರೈಸ್ಡ್ ಆಗುತ್ತೆ. ಇಲ್ಲಿ ಆಲ್ರೆಡಿ ನಿಂಗೆ ಕಾಣುತ್ತೆ ನೋಡು, ಸ್ವಲ್ಪ ಹೈಟ್ ಇದೆ. ಫರ್ಟಿಲಿಟಿನೂ ಇಂಪ್ರೂವ್ ಆಗುತ್ತೆ, ನೀರು ಅಂಶನೂ ಜಾಸ್ತಿ ಆಗುತ್ತೆ, ಗ್ರೌಂಡ್ ವಾಟ್ರು ಇಂಪ್ರೂವ್ ಆಗುತ್ತೆ. ಬೇಸಿಗೆಯಲ್ಲಿ ಫುಲ್ಲು ಬಿಸಿಲು ಬೀಳಲ್ಲ, ಇಲ್ಲಿ ಒಂದು 3-4 ಡಿಗ್ರಿ ಕಮ್ಮಿ ಇರುತ್ತೆ ಭೂಮಿ. ಆಮೇಲೆ ಇದ್ರ ಜೊತೆ ಬೆಳ್ಕೊಂಡಿರೋ ಸ್ವಲ್ಪ ಲೈಟಾಗಿ ದನಗಳು ಗ್ರೇಸ್ ಮಾಡಿದ್ದಾವೆ, ಆದರೆ ಫುಲ್ಲು ಮಾಡಿಲ್ಲ. ಇದಕ್ಕಿಂತ ರುಚಿಯಾಗಿರೋ ಹೂವು ಇರ್ಬೋದು ಎಲ್ಲಾದರೂ ಗಿಡ. ಅದ್ರ ಜೊತೆ ಬರ್ತಾ ಇರೋದು ಕಂಪ್ಯಾನಿಯನ್ ಪ್ಲಾಂಟು ಒಂದು. ಇದು ಇದು ಒನ್ ಆಫ್ ದ ಐಕಾನಿಕ್ ಫ್ಲವರಿಂಗ್ ಪ್ಲಾಂಟ್ ಆಫ್ ಬ್ಯಾಂಗ್ಳೂರು. ಬಟ್ ಯಾರ ಗಾರ್ಡನಲ್ಲೂ ಕಾಣಲ್ಲ ಇದು. ನೋಡಿದೆಯಲ್ಲಾದರೂ? ಹಾಂ, ಯಾಕೆ? ಒಳ್ಳೆ ಶೋಯಿ ಆಗಿದೆಯಲ್ಲ.
ಹೌದು ಸರ್ ಒಬ್ಬರು ಬ್ಯೂಟಿಫುಲ್ ಪ್ಲಾಂಟ್. ಬೀಜದಿಂದ ಮಲ್ಟಿಪ್ಲೈ ಮಾಡ್ಬೋದು ಸುಲಭ. ಇದು ಇದೆ ಮಿಮೋಸಾ ಪ್ಯೂಡಿಕಾ ಸ್ವಲ್ಪ. ಸೊ ಕ್ವೈಟ್ ಎ ಬಿಟ್ ಆಫ್ ಲೆಗ್ಯೂಮ್ಸ್ ಅದೇ ನೋಡಿ. ಇದೊಂದು ಲೆಗ್ಯೂಮು ಈಗಷ್ಟೇ ನೋಡಿದ್ವಲ್ಲ, ತೆಫ್ರೋಸಿಯಾನ ಲೆಗ್ಯೂಮು. ಇದು ಒಂದು ಲೆಗ್ಯೂಮ್. ಇಲ್ಲಿ ಕೆಳಗಡೆ ಅರ್ಶಿನ ಹೂವೊಂದು, ಇದು ಚಾಮೆ ಕೃಷ್ಣ ಆಗಿರ್ಬೇಕಿದು. ಓಕೆ, ಮೂರನೇ ಲೆಗ್ಯೂಮು. ಆಮೇಲೆ ಇದೆಲ್ಲ ಕ್ಯಾಸಿಯಾ, ಇದು. ಸೊ ನಾಲ್ಕನೇ ಲೆಗ್ಯೂಮು ಡೆಸ್ಮೋಡಿಯಮ್, ಇದು ಪುಟಾಣಿ ಡೆಸ್ಮೋಡಿಯಮ್ಮು, 5ನೇ ಸ್ಪೀಷೀಸು. ಸೊ ಒಂದು ಮತ್ತು ಇನ್ನೊಂದು 2 ಇಂಡಿಗೋ ಫೇರನ್ನು ಇದೆ ಹುಡುಕಿದ್ರೆ. ಹೈಬಿಸ್ಕಸ್ಸಾ? ಸೊ ಇಷ್ಟೆಲ್ಲ ಸ್ಪೀಷೀಸು ಇದ್ರ ಜೊತೆಗೆ ಬೆಳ್ಕೊಂಡಿರೋದೊಂದು ಬ್ಯೂಟಿಫುಲ್ ಸೆಜ್ ಮೆಡೋ ಕಮ್ಯುನಿಟಿ. ಆಮೇಲೆ ಇದು ಒಂದು ಎಕ್ಸೆಪ್ಷನಲ್ ಒಂದು ಹುಲ್ಲು ಬಂದಿದೆ, ಇದೊಂದು ಆ್ಯನ್ಯಲ್ ಗ್ರಾಸ್. ಇದು ಬಿಟ್ಟರೆ ಇದು ಒಂದು ಲೆಗ್ಯೂಮೇ. ಇದು ನೋಡು, ಕಾಡು. ಇದು ಏನು ಕಾಡು, ಉದ್ದ ಕಾಡು, ಯಾವನದು ಇದು ಕಾಣುತ್ತಾ? ವೈಲ್ಡ್ ರಿಲೇಟಿವ್ ಇದು. ಎಲ್ಲೋ ಫ್ಲವರ್ ಬಿಡುತ್ತೆ ನೋಡಿ, ಇಲ್ಲಿ ನೋಡಿ ಎಲ್ಲೋ ಫ್ಲವರ್ ಕಾಣುತ್ತಾ? ಇದೆಲ್ಲ ಐಡಿ ಮಾಡಾಗಿದೆ ನನ್ನ ವೀಡಿಯೋದಲ್ಲಿ. ಸೊ ವೆರಿ ಫರ್ಟೈಲ್, ನೈಸ್ ಸೆಕ್ಷನ್. ಇಷ್ಟಾಗಲ ಇನ್ವೆಸಿವ್ ವೀಡು ಬಂದಿಲ್ಲ. 5-6-7 ಲೆಗ್ಯೂಮ್ಸು, ಒಂದು 2-3 ಗ್ರಾಸಸ್. ಗೊತ್ತಾಯ್ತಾ? ಇದು ಇಂಪಾರ್ಟೆಂಟ್ ಇವೆಲ್ಲ ಎಕಾಲಜಿಗೆ, ಎನ್ವಿರಾನ್ಮೆಂಟ್ಗೆ. ಗ್ರಾಸ್ ಲ್ಯಾಂಡ್ ಎಕಾಲಜಿ ಅಂತ ಹೇಳ್ಬೋದು. ಇದು ಜಸ್ಟ್ ಔಟ್ಸೈಡ್ ಆಫ್ ಬ್ಯಾಂಗ್ಳೂರ್.